ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ, ಈ ಜಿ ಕನ್ನಡದಲ್ಲಿ ಮತ್ತು ಸುವರ್ಣದಲ್ಲೆಲ್ಲ ಬರ್ತಾ ಇತ್ತಲ್ವ ಪ್ರೋಗ್ರಾಮ್ ಒಂದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ನನಗೆ ಕೆಲವೊಂದು ಡೌಟ್ಸ್ ಇದೆ ಆ ಪ್ರೋಗ್ರಾಮ್ ಬಗ್ಗೆ, ಅಥವಾ ಕೆಲವೊಂದು ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಏನು ನಾನು ಡೀಟೇಲಾಗಿ ಏನು ಹೇಳಲ್ಲ. ನನಗೆ ಇರುವಂಥ ಕೆಲವು ಡೌಟ್ಗಳನ್ನು ನಿಮ್ಮ ಹತ್ರ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಿ ಕಮೆಂಟ್ಸಲ್ಲಿ. ಅಥವಾ ನನಗೆ ಒಂಥರ ಕ್ಯೂರಿಯಾಸಿಟಿ ಇದೆ ಅದ್ರ ಬಗ್ಗೆ. ಸೊ ಅದನ್ನು ನಾನು ಹೇಳ್ತೀನಿ, ಏನು ಕ್ಯೂರಿಯಾಸಿಟಿ ಅಂತ, ಯಾವುದ್ರ ಬಗ್ಗೆ, ಯಾವ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತೀನಿ ಅಂತ. ಸೊ ನೀವು ಅದನ್ನು ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ತಮ್ಮೇಲೆ ನೋಡಿ, ಬಟ್ ಸ್ಟಿಲ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು ನನಗೆ. ಯಾವ ಪ್ರೋಗ್ರಾಮ್ ಅಂತಂದರೆ, ಈ ನಮ್ಮ ಮಾಳವಿಕಾ ಅವ್ರು ನಡೆಸ್ಕೊಡ್ತಿದ್ರಲ್ವ, ಅದು ಬದುಕು ಚಟಕ ಬಂಡಿ ಅಂತ ಜಿ ಕನ್ನಡದಲ್ಲಿ ಬರ್ತಾಯಿತ್ತಲ್ವ ಅದು, ಅಥವಾ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಮತ್ತು ಜಯಮಾಲಾ ಮೇಡಮ್ ಅವ್ರು ನಡೆಸ್ಕೊಡ್ತಿದ್ದಂತಹ ಒಂದು ಪ್ರೋಗ್ರಾಮ್, ಅದು ಸುವರ್ಣದಲ್ಲಿ ನಡೆಸ್ಕೊಡ್ತಾಯಿದ್ರು. ಅದನ್ನೇ ಬಂದುಬಿಟ್ಟು ಕಥೆಯಲ್ಲ ಜೀವನ ಅಂತ. ಸೊ ಈ ಥರ ಇನ್ನೊಂದು 2-3 ಚಾನಲ್ಗಳಲ್ಲಿ ಆ ಥರ ರಿಲೇಟೆಡ್ ಆಗಿರುವಂಥದ್ದು ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಬರ್ತಾಯಿತ್ತು. ಸೊ ನನಗೆ ಇವಾಗ ಡೌಟ್ ಏನು, ಅಥವಾ ನನ್ನ ಒಂದು ಕ್ಯೂರಿಯಾಸಿಟಿ ಏನು ಅಂತಂದರೆ, ಇವಾಗ ಆ ಪ್ರೋಗ್ರಾಮ್ಗಳಲ್ಲೆಲ್ಲ ಹೋಗಿದ್ರಲ್ವ, ಅಂದರೆ ಇವಾಗ ಅದೇನು ನಡೀತಾ ಇಲ್ಲ, ಆಲ್ರೆಡಿ ಒಂದು 10 ಇಯರ್ಸ್ 12-15 ಇಯರ್ಸ್ ಬ್ಯಾಕ್ ಅದು ನಡೆದಿದ್ದು. ಸೊ ನನಗೆ ಏನು ಡೌಟ್ ಅಂದರೆ, ಅವಾಗೆಲ್ಲ ಆ ಚಾನಲ್ಗೆ ಅಥವಾ ಅದೊಂದು ಪ್ರೋಗ್ರಾಮಿಗೆ ಏನು ಬಂದಿದ್ರು, ಸೊ ಕೆಲವೊಬ್ಬರು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಅಥವಾ ಇವ್ರು ಹೇಳಿದ್ದಕ್ಕೆ ಏನು ಒಪ್ಕೊಳ್ದೆ ಅವರು, ಇಲ್ಲ ನಾವು ಹೇಗಿದ್ದೀವಿ ಹಾಗೆ ಇದ್ದೀವಿ, ನಾವು ಅದನ್ನು ಲೀಗಲಾಗೆ ಬಗೆಹರಿಸ್ಕೋತೀವಿ ಅಂತ ಅಂದ್ಬಿಟ್ಟು, ಅಥವಾ ನನಗೆ ಬೇಡ, ಒಪ್ಪಿಗೆ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ತಾಯಿದ್ರು. ಅವ್ರನ್ನ ಬಿಡಿ, ಓಕೆನಾ. ಇನ್ನು ಉಳಿದವರು ಕೆಲವೊಬ್ಬರು ತುಂಬ ಜನರನ್ನ, ಅವ್ರೊಂದು 50% ಜನರನ್ನ ಅವರು ಒಂದು ಮಾಡಿದ್ರು ಆವಾಗ. ಅಂತಂದರೆ ಗಂಡ ಹೆಂಡತಿನ ಒಪ್ಕೊಂಡು, ಓಕೆ ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರೋದಿರ್ಬೋದು, ಅಥವಾ ಇಲ್ಲ ನನ್ನ ಜೊತೆಗಿರ್ತೀನಿ ಅಂತ ಹೇಳಿರೋದಿರ್ಬೋದು. ತುಂಬ ಈ ಥರದ ಕೇಸ್ಗಳು ತುಂಬ ಆಗಿದೆ, ಆಯಿತಾ. ಸೊ ನನಗಿವಾಗಿರೋ ಕ್ಯೂರಿಯಾಸಿಟಿ ಏನು ಅಂತಂದರೆ, ಈ ಥರ ಒಂದಾಗಿದ್ದವರು, ಅಂದರೆ ಅಲ್ಲಿ ಅವರು ಏನು ಮಾತುಕತೆ ನಡೆಸ್ತಾರಲ್ವ, ಮಾತುಕತೆಗೆ ಒಪ್ಕೊಂಡು, ಇಲ್ಲ ನಾನು ಇವ್ರ ಜೊತೆ ಇರ್ತೀನಿ ಅಂತ ಹೇಳಿದ್ದವ್ರು ಇರ್ಬೋದು, ಆ ಥರ ಒಪ್ಕೊಂಡಿರೋರು ಇವಾಗ ಹೇಗಿದ್ದಾರೆ, ಅಥವಾ ಇವಾಗ ಅವರು ಅದೇ ಥರನೇ ಜೊತೆಗಿದ್ದಾರಾ, ಅಥವಾ ಇವರು ಏನು ಜೋಡಿ ಮಾಡಿ, ಏನು ಮದುವೆ ಮಾಡಿ, ಅಥವಾ ಏನು ಒಟ್ಟು ಮಾಡಿ ಅವ್ರನ್ನ ಕಳಿಸ್ತಾರಲ್ವ, ಅದಾದಮೇಲೆ ಇವರು ಅವ್ರನ್ನ ಬಿಟ್ಬಿಟ್ಟಿದ್ರಾ, ಅಥವಾ ಅವ್ರ ಬಗ್ಗೆ ಏನು ತಿಳ್ಕೊಳಕ್ಕೆ ಹೋಗಿಲ್ವಾ ಅನ್ನೋದು ನನ್ನ ಒಂದು ಡೌಟು. ಎಷ್ಟೊಂದು ಜನ ಹೋಗಿರ್ತಾರೆ, ಅಂದರೆ ಇವಾಗ ಅವರು ಹೇಗಿರ್ತಾರೆ, ಅಥವಾ ಇವಾಗ ಹೆಂಗೆ ಅಂದರೆ, ಇವಾಗ ಒಂದು ಗಂಡ ಹೆಂಡತಿ ಜಗಳ ಅಂತಂದಾಗ ಮಕ್ಕಳು ಬರ್ತಾರೆ, ಕೆಲವೊಂದು ಇದರಲ್ಲಿ ಮಕ್ಕಳು ಬಂದಿರ್ತಾರೆ, ಆವಾಗೆಲ್ಲ ಅವ್ರ ಮುಖನ ಬ್ಲರ್ ಮಾಡ್ತಾಯಿದ್ರು, ಆಯಿತಾ. ಸೊ ಇವಾಗ ಅವರು ಒಂದು 10-15 ಇಯರ್ಸ್ ಅಂದರೆ ಅವ್ರು ಇವಾಗ ತುಂಬ ಏಜ್ ಆಗಿ, ಅಥವಾ ಒಂದು 30-35 25-20 ಈ ಥರ ಏಜಲ್ಲಿ ಇರ್ತಾರೆ ಅವ್ರು ಇವಾಗ. ಸೊ ನನಗೆ ಒಂದು ಡೌಟ್ ಅಂದರೆ, ಇವಾಗ ಮಕ್ಕಳೆಲ್ಲ ಹೇಗಿದ್ದಾರೆ, ಅಥವಾ ಇವಾಗ ಆ ಪ್ರೋಗ್ರಾಮಿಗೆ ಬಂದಿರೋರು, ಅಂದರೆ ಎಷ್ಟೊಂದು ಜನ ಬಂದಿರೋರಲ್ಲಿ ಎಷ್ಟೊಂದು ಜನ ಇವಾಗ ಅವರು ವಿಧಿವಶರಾಗಿರ್ತಾರೆ. ಸೊ ಉಳಿದವರೆಲ್ಲ ಏನು ಇರ್ತಾರಲ್ವ ಇವಾಗಲೂ ಇರೋರು, ಸೊ ಅವರೆಲ್ಲ ಹೇಗಿದ್ದಾರೆ, ಅಥವಾ ಅವರು ಒಂದಾಗೇ ಇದ್ದಾರಾ, ಚೆನ್ನಾಗಿದ್ದಾರಾ ಅವ್ರ ಹೆಂಡತಿ ಮಕ್ಕಳ ಜೊತೆ, ಆ ಥರ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೆ. ನಿಮಗೆ ಆ ಥರ ಯಾರಾದರೂ ಗೊತ್ತಿದ್ದರೆ, ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಬಂದಿದ್ದರೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ರ ಮನೆಯವ್ರು ಯಾರಾದರೂ ಬಂದಿದ್ದರೆ, ಅಥವಾ ನಿಮ್ಮ ಮನೆಯವರೇ ಸ್ವತಃ ಬಂದಿದ್ದರೆ, ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರಲಿ, ಆ ಥರ ಯಾರಾದರೂ ಬಂದಿದ್ದರೆ ನನಗೆ ಒಂಚೂರು ಕಮೆಂಟಲ್ಲಿ ತಿಳಿಸಿ. ಅಂದರೆ ನನಗೆ ತುಂಬ ಈ ಡೌಟ್ ಏನಿದೆಯಲ್ಲ, ಇದು ತುಂಬ ಇಯರ್ಸ್ಗಳಿಂದನೇ ಇದೆ. ಅಂದರೆ ಅವ್ರು ಇವಾಗ ಹೆಂಗಿರ್ತಾರೆ ಅಂತ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ನನಗೆ. ಸೊ ನಿಮಗೂ ಈ ಥರ ಎಲ್ಲ ಇರುತ್ತೆ, ಕೆಲವೊಬ್ರಿಗೆ ಇರುತ್ತೆ ಈ ಥರ ಡೌಟ್ಸ್ ಎಲ್ಲ. ಸೊ ನಿಮಗೂ ಈ ಥರದ್ದು ಏನಾದರೂ ಈ ಥರ ಪರ್ಟಿಕ್ಯುಲರಾಗಿ ಒಂದು ಎಪಿಸೋಡ್ ನೋಡಿಬಿಟ್ಟು ಇವ್ರು ಈ ಥರ ಇದ್ದರು, ಅಥವಾ ಇವ್ರು ಈ ಥರ ಇದ್ದಾರೆ, ಅಥವಾ ನನಗೆ ಇವ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ಅಂತ, ನಿಮಗೆ ಯಾರ ಬಗ್ಗೆ ಆದರೂ, ಅಥವಾ ನಿಮಗೆ ಯಾವುದಾದ್ರೂ ಪ್ರೋಗ್ರಾಮ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅಂತ ತಿಳಿಸಿ ನೋಡೋಣ. ಅದಕ್ಕೆ ಯಾರಾದರೂ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಅಥವಾ ಇವಾಗ ನಾನೇನು ವೀಡಿಯೋ ಮಾಡಿದ್ದೀನಿ ಅದನ್ನು ಈ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಈ ಥರದ ಈ ಥರ ಟಾಪಿಕ್ ಬಗ್ಗೆ ಮಾತಾಡೋರು ಇರ್ತಾರೆ ತುಂಬ ಜನ. ಅವರಿಗೆ ಶೇರ್ ಮಾಡದೇ ಇದ್ರೂ ಅಟ್ಲೀಸ್ಟ್ ಅವರಿಗೆ ಕ್ವೆಶ್ಚನ್ ಮಾಡಿ, ನೀವು ಇದ್ರ ಬಗ್ಗೆ ಮಾತಾಡಿ, ಅಥವಾ ಗೊತ್ತಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಅಂದರೆ ಅವ್ರ ಫೋಟೋನೇ ತೋರಿಸ್ಬೇಕು ಅಂತ ಏನಿಲ್ಲ, ಲೈಕ್ ಅಟ್ಲೀಸ್ಟು ನಾವು ಚೆನ್ನಾಗಿದ್ದೀವಿ ಅಂತ ಮಾತಾಡೋದು, ಅವರು ಬಂದು ಮಾತಾಡೋದಾಗಿರ್ಬೋದು, ಅಥವಾ ಯಾರಾದರೂ ಇವಾಗ ನಮ್ಮ ಮನೆಯವ್ರು ಯಾರಾದ್ರೂ ಹೋಗಿದಾರಂದರೆ ಅದನ್ನು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಎಷ್ಟೋ ಜನ ಇರ್ತಾರಲ್ವ, ಅವ್ರು ಶೇರ್ ಮಾಡ್ಕೊಳೋದು ಆ ಥರ.
ಸೊ ಅಥವಾ ನಂಗೆ ಗೊತ್ತಿರೋರು ಯಾರಾದರೂ ಅಲ್ಲಿ ಹೋಗಿದ್ದಾರೆ ಅಂತಂದರೆ ಅವ್ರಿಗೇನಾದರೂ ಅವ್ರು ಇವಾಗ ಹೆಂಗಿದ್ದಾರೆ ಅಂತ ನನಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಸೊ ನೀವು ಯಾರಾದರೂ ಗೊತ್ತಿರೋರು ಇದ್ದರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ ಅಂತ ಅನಿಸುತ್ತೆ. ಆ್ಯಂಡ್ ಈ ಥರ ಯೂಟ್ಯೂಬಲ್ಲೆಲ್ಲ ಎಷ್ಟೊಂದು ಜನ ವೀಡಿಯೋಸ್ ಮಾಡ್ತಿರ್ತಾರಲ್ವಾ, ಸೊ ಅವ್ರ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕಮೆಂಟ್ ಮಾಡಿ ನೋಡೋಣ, ಅಂದರೆ ಅಟ್ಲೀಸ್ಟ್ ಅದನ್ನು ಅವ್ರು ತೊಗೊಂಡು ಮಾಡ್ತಾರೇನೋ ಅಂತ. ಈ ಥರ ಎಷ್ಟೊಂದು ಪ್ರೋಗ್ರಾಮ್ಗಳು ಅವಾಗೆಲ್ಲ ಆಗ್ತಾಯಿತ್ತು. ಕೆಲವೊಂದು ತುಂಬ ನಾಟ್ ಓನ್ಲಿ ದಿಸ್ಟು, ಇನ್ನು ಕೆಲವೊಂದು ಚಾನಲ್ಗಳಲ್ಲೆಲ್ಲ ಬರ್ತಾಯಿತ್ತು. ಅದಷ್ಟೊಂದು ಹೈಲೈಟ್ ಆಗಿರಲಿಲ್ಲ. ಹೈಲೈಟ್ ಆಗಿರೋದು ಇದೆರಡು ಜಾಸ್ತಿ. ಸೊ ತುಂಬ ಕ್ಯೂರಿಯಸ್ ಆಗಿದ್ದೀನಿ ನಾನು, ಅದು ಹೆಂಗಿದ್ದಾರೆ ಇವಾಗ ಅವರು ಅಂತೆಲ್ಲ ತಿಳ್ಕೊಳಕ್ಕೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ. ಆ್ಯಂಡ್ ಇವಾಗಲೂ ನಾನು ಅದೇನೋ ಒಂದು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಲ್ವ, ಅದರಲ್ಲೆಲ್ಲ ನೋಡ್ತಿರ್ತೀನಿ ನಾನು. ಅದು ಕಥೆಯಲ್ಲ ಜೀವನ ಇರ್ಬೋದು, ಅಥವಾ ನನಗೆ ಬದುಕು ಚಟಕ ಬಂಡಿ ಇದೆಯಲ್ವ, ಅದಂತೂ ಹೆವಿ ಇಷ್ಟ. ಅಂದರೆ ಅದರ ಚೆನ್ನಾಗಿರುತ್ತೆ, ಥರ ಫೈಟ್ ಮಾಡ್ಕೊಂಡು ಅದೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನಾನು ನೋಡ್ತಿರ್ತೀನಿ, ಕಮೆಂಟ್ ಸೆಕ್ಷನಲ್ಲೆಲ್ಲ ನೋಡ್ತಿರ್ತೀನಿ ನಾನು. ತುಂಬ ಏನು ಬರುತ್ತೆ ಅಂದರೆ, ಸರ್ ಇವಾಗ ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿ ಅಂತ ಬರ್ತಾ ಇರುತ್ತೆ. ಸೊ ನನಗೇನು ಅನಿಸುತ್ತೆ ಅಂತಂದರೆ, ನಿಜವಾಗ್ಲೂ ಅದನ್ನು ನನ್ನ ಕಡೆಯಿಂದ ಕೇಳಿದ್ರೆ ಸೀರಿಯಸ್ಲಿ ಬೇಡ ಅನಿಸುತ್ತೆ. ಯಾಕೆ ಅಂತಂದರೆ, ಮೊದಲೆಲ್ಲ ತುಂಬ ಜೆನ್ಯೂನ್ ಆಗಿ ಪ್ರಾಬ್ಲಮ್ ಇರೋವಂಥವ್ರು, ಅಥವಾ ಏನೋ ಮೇನ್ಲಿ ಆಗಿ TRPಗೋಸ್ಕರ ಅಲ್ಲದೆ ಅವರ ಫ್ಯಾಮಿಲಿಗೋಸ್ಕರ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಇವಾಗ ಒಂದು ವೇಳೆ ಏನಾದರೂ ಬಂದರೆ ಜನರು ಸಹ ಮತ್ತು ಚಾನಲ್ಗಳು ಸಹ, ಅಂದರೆ ಚಾನಲ್ಗಳು ಅವರ TRPಗೋಸ್ಕರ ಅಥವಾ ಅವರ ಒಂದು ಗ್ರೋತ್ಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದರಲ್ಲಿನೂ ಏನು ಹೇಳ್ತಾರೆ, ಅದಕ್ಕೆ ನ್ಯಾಯ ಇರಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನೊಂದು, ಜನರ ಪರವಾಗಿ ನೋಡೋಕ್ಕೆ ಹೋದರೆ ಇವಾಗ ಎಷ್ಟೊಂದು ಜನ ಸುಮ್ಮನೆ ಹೀಗೆ ಫೇಮಸ್ ಆಗೋರು ಇರ್ತಾರೆ. ಅಂದರೆ ಏನೇನೋ ಹೇಳ್ಕೊಂಡು, ನನಗೇನು ಅನಿಸುತ್ತೆ ಅಂದರೆ, ಮೇ ಬಿ ಆ ಥರ ಜನಗಳು ಬರ್ಬೋದು. ಅಂದರೆ ನಾನು ಇವಾಗ ನೀವು ಇವಾಗ ನ್ಯೂಸ್ ಚಾನಲ್ಗಳೆಲ್ಲ ನೋಡ್ತಾ ಇರ್ಬೋದು, ನನಗೆ ಗಂಡ ಹೊಡೆದ, ಹೆಂಡತಿ ಹೊಡೆದ್ಲು, ಅಥವಾ ನಮ್ಮಿಬ್ಬರ ಮಧ್ಯೆ ಫೈಟ್ ಆಯಿತು, ಅವ್ರು ಬಿಟ್ಟೋದ್ರು ಇವ್ರು ಬಿಟ್ಟೋದ್ರು ಅಂತ ಫೇಮಸ್ ಆಗೋರೆ ಇವಾಗೆಲ್ಲ ತುಂಬ ಜಾಸ್ತಿ ಇರೋದು. ಸೊ ನನಗೇನು ಅನಿಸುತ್ತೆ ಅಂತಂದರೆ, ಇವಾಗ ಆ ಥರ ಪ್ರೋಗ್ರಾಮ್ನ ಇನ್ನೊಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ಈ ಥರ ಜನಗಳು ಜಾಸ್ತಿ ಬರುತ್ತಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇದೆ ಆ ಪ್ರೋಗ್ರಾಮ್ಗಾಗಿರ್ಬೋದು, ಅಥವಾ ಅಲ್ಲಿ ನಡ್ಸ್ಕೊಡೋರಿಗಾಗಿರ್ಬೋದು ಒಂದು ವ್ಯಾಲ್ಯೂ ಇದೆ. ಸೊ ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅದೊಂಥರ TRP ಮೆಟೀರಿಯಲ್ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಅಥವಾ ನಾನು ಬಂದರೆ ನಾನು ಫುಲ್ ಫೇಮಸ್ ಆಗ್ತೀನಿ ಅಂತ ಇರ್ಬೋದು, ಆ ಥರದ್ದೆಲ್ಲ ಒಂದು ಇರೋದ್ರಿಂದ ಸೊ ಅದು ಬೇಡ. ಅದಕ್ಕೆ ಅಂದರೆ ನನಗೆ ಇವಾಗಲೂ ಅದನ್ನು ನೋಡೋ ಕ್ಯೂರಿಯಾಸಿಟಿ ಇದೆ, ಅಥವಾ ಬಂದರೆ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು ಇದೆ. ಬಟ್ ಸ್ಟಿಲ್ ಅದಕ್ಕೆ ಅಂತ ಒಂದು ಗೌರವ ಏನಿದೆಯೋ ಅದು ಎಲ್ಲ ಕಳೆದು ಹೋಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಸೊ ನನಗೆ ಅದು ಅಷ್ಟು ಬೇಡ ಇವಾಗ ಬರೋದು. ಅದಕ್ಕಿರೋವಂಥ ವ್ಯಾಲ್ಯೂ ಇದೆಯಲ್ವ, ಅದು ಇರಲಿ ಹಾಗೆ ಅಂತ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜಾಸ್ತಿ ಲೆಂತ್ ಆಯಿತು ಅನಿಸುತ್ತೆ, ಬಟ್ ಐ ಆಮ್ ವೆರಿ ಸಾರಿ ಫಾರ್ ದಟ್. ನನಗೇನು ಅನಿಸುತ್ತೋ ಅದನ್ನು ನಾನು ಹೇಳಿದ್ದೀನಿ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್.